ಹಾಯ್ ಫ್ರೆಂಡ್ಸ್, ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನೀವೇನಾದರೂ ಕೆಲವೊಂದಿಷ್ಟು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿರ್ತೀರಾ ಅಥವಾ ಫೇಸ್ಬುಕ್ ಐ ಡಿ ಕ್ರಿಯೇಟ್ ಮಾಡಿರ್ತೀರಾ. ಎಲ್ಲ ವೆಬ್ಸೈಟ್ಗಳಲ್ಲೂ ನಿಮಗೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾದ್ರೆ ಆಲ್ವೇಸು ಆ ವೆಬ್ಸೈಟ್ಗಳು ರೆಕಮೆಂಡ್ ಮಾಡ್ತವೆ ನಿಮಗೆ ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋಕ್ಕೆ. ಬಟ್ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಐ ಲವ್ ಯು @ಪೂಜಾ, ಐ ಲವ್ ಯು ಪೂಜಾ, IIT ಪೂಜಾ, ಈ ರೀತಿ ಎಲ್ಲ ಒಂದು ಪಾಸ್ವರ್ಡ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಬಟ್ ಈ ಪಾಸ್ವರ್ಡ್ಗಳನ್ನ ಈಸಿಯಾಗಿ ಹ್ಯಾಕ್ ಮಾಡ್ಬೋದು. ಅದಕ್ಕೆ ನಮಗೆ ಯಾವುದೇ ವೆಬ್ಸೈಟ್ನ ನೀವು ಸೈನ್ ಇನ್ ಮಾಡಬೇಕಾದ್ರೂ ಒಂದು ಅಪ್ಪರ್ ಕೇಸು, ಲೋಯರ್ ಕೇಸು, ಹಾಗೆಯೇ ಡಿಜಿಟ್ಸ್ಗಳ್ನ, ಹಾಗೆಯೇ ಏನದು ಸಿಂಬಲ್ಸ್ಗಳ್ನ ಮೆನ್ಷನ್ ಮಾಡೋಕ್ಕೆ ನಮಗೆ ಹೇಳ್ತಾರೆ. ಬಟ್ ಆದ್ರೂ ನಮಗೆ ಅದು ಗೊತ್ತಾಗೋದಿಲ್ಲ. ಆ ರೀತಿ ಒಂದು ಟೈಮಲ್ಲಿ ನಿಮಗೆ ಕೆಲವೊಂದಿಷ್ಟು ವೆಬ್ಸೈಟ್ಗಳಿದ್ದಾವೆ. ಆ ಯಾವ್ಯಾವ ವೆಬ್ಸೈಟ್ಗಳು, ಆ ವೆಬ್ಸೈಟಲ್ಲಿ ಹೇಗೆ ಈ ಪಾಸ್ವರ್ಡ್ನ ಜನ್ರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನು ನಮ್ಮ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫ್ರೆಂಡ್ಸ್, ಈ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋಕ್ಕೆ ನೀವು ಯಾವ್ದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿ. ಆ್ಯಸ್ ಯೂಶುವಲ್ ಯಾವ್ದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಲೇಬೇಕಾಗುತ್ತೆ. ಪಾಸ್ವರ್ಡ್ ಜನ್ರೇಟರ್ ಅಂತ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸರ್ಚಲ್ಲಿ. ಎಂಟರ್ ಕೊಡಿ. ಎಂಟರ್ ಕೊಟ್ಟಾದಮೇಲೆ ನಿಮಗೆ ಒಂದು ಏನು ಫಸ್ಟ್ ವೆಬ್ಸೈಟ್ ಬರ್ತಾ ಇದೆ ಅದು https://passwordsgenerator.net ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಪಾಸ್ವರ್ಡ್ನ ಜನ್ರೇಟ್ ಮಾಡೋಕ್ಕೆ ಮೆನಿ ಬೇಜಾನ್ ವೆಬ್ಸೈಟ್ ಇದೆ. ಸದ್ಯಕ್ಕೆ ಇದೊಂದು ವೆಬ್ಸೈಟ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು ಪಾಸ್ವರ್ಡ್ ಲೆಂತ್ ಎಷ್ಟು ಇರಬೇಕು. ಆ್ಯಕ್ಚುಲಿ ಇವರು ರೆಕಮೆಂಡ್ ಮಾಡ್ತಾ ಇರೋದು ನೋಡಿ, ಸ್ಟ್ರಾಂಗ್ ಅಂದರೆ ಅರೌಂಡ್ 16 ಕ್ಯಾರೆಕ್ಟರ್ಸ್ ಮೇಲೆ ಏನಿರುತ್ತೆ ಅದು ಪಾಸ್ವರ್ಡ್ ಅಂತೂ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಗೆ ಏನಾದರೂ 11-12 ಕ್ಯಾರೆಕ್ಟು ಹೇಗಿದ್ರೂ ನೀವು ಈ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿದ್ರೆ ಜಸ್ಟು ಕಾಪಿ ಪೇಸ್ಟ್ ಮಾಡಿನೇ ಇಟ್ಕೋಬೇಕಾಗುತ್ತೆ. ಅದರಿಂದ ನಾನು ರೆಕಮೆಂಡ್ ಮಾಡ್ತೀನಿ ಯಾವಾಗಲೂ ಸ್ಟ್ರಾಂಗ್ ಪಾಸ್ವರ್ಡ್ನೇ ಇಡಬೇಕಾಗುತ್ತೆ. ನೀವು ಒಂದು ಆಪ್ಷನ್ನು ಆಟೋಮೆಟಿಕ್ಕಾಗಿ ಇಲ್ಲಿ ಸೆಲೆಕ್ಟ್ ಆಗಿದೆ ನೋಡಿ, ಇಲ್ಲಿ ಸಿಂಬಲ್ಸ್ ಆಗಿದೆ, ಇದರಲ್ಲಿ ನಂಬರ್ಸು ಬರುತ್ತೆ, ಹಾಗೆಯೇ ಲೋ ಕೇಸು, ಅಪ್ಪರ್ ಕೇಸು ಎಲ್ಲದು ಬಂದ್ಬಿಡುತ್ತೆ. ಇದಾದ ನಂತರ ಆಟೋಮೆಟಿಕ್ಕಾಗಿ ಏನು ಮಾಡಬೇಕಾಗಿಲ್ಲ, ಜಸ್ಟ್ ನೀವು ಜನ್ರೇಟ್ ಪಾಸ್ವರ್ಡ್ ಅಂತ ಇಲ್ಲೊಂದು ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಏನೋ ಒಂದು ಪಾಸ್ವರ್ಡ್ ಜನ್ರೇಟ್ ಆಗುತ್ತೆ. ಇದೇ ಪಾಸ್ವರ್ಡ್ ಅದು. ಇದನ್ನು ನೀವು ನಿಮ್ಮ ವೆಬ್ಸೈಟ್ಗೆ ಸೇವ್ ಮಾಡ್ಕೋಬೋದು. ಆದರೆ ನಿಮ್ಮ ವೆಬ್ಸೈಟ್ಗೆ ಸೆಟ್ ಮಾಡ್ಕೋಬೋದು. ಈ ಒಂದು ಪಾಸ್ವರ್ಡ ಮ್ಯಾನೇಜು ಕೂಡ ನೀವು ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಪಾಸ್ವರ್ಡ್ನ ಎಲ್ಲಿ ಇಡ್ಬೋದು ಸೇಫಾಗಿ ಅಂತ. ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ಒಂದು ವೆಬ್ಸೈಟಿಂದ ನಿಮ್ಮ ಪಾಸ್ವರ್ಡ್ನ ಸ್ಟ್ರಾಂಗ್ ಆಗಿ ಸೆಟ್ ಮಾಡೋಕ್ಕೆ ಹೆಲ್ಪ್ ಆಯಿತು ಅಂದ್ಕೊತೀನಿ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ಗೂ ಹಾಗೆ ಫ್ಯಾಮಿಲಿಗೂ ಕೂಡ ಈ ಒಂದು ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದ್ರೆ ಶೇರ್ ಮಾಡ್ಕೋಬೋದು. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಹ್ಯಾವ್ ಎ ನೈಸ್ ಡೇ.